ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆನಂದವು, ಆರೋಗ್ಯವು ತಂದೆಯಾದ ದೇವರು ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಪರಮಾತ್ಮನ ನಿತ್ಯತ್ವ. ಪ್ರಿಯರಾದ ದೇವರ ಮಕ್ಕಳಿರ, ಈ ಮಾನವ ಸಮಾಜ ಅರ್ಥ ಮಾಡಿಕೊಳ್ಳಬೇಕಾದಂಥ ಅಂಶ. ಪರಮಾತ್ಮನು ಅಂದಾಗ ತುಂಬ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇರ್ತಾರೆ. ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಬೋಧನೆ ಮಾಡುವಂಥ ಒಬ್ಬ ಕ್ರೈಸ್ತನು ಪರಮಾತ್ಮನ ಬಗ್ಗೆ ಮಾತನಾಡಬಹುದಾ ಅಂಥೇಳಿ, ಪರಮಾತ್ಮನು ಅನ್ಯದೇವರಿಗೆ ಸಂಬಂಧಪಟ್ಟಂಥ ದೇವರು ನಮ್ಮ ದೇವರು ಅಲ್ವಲ್ಲ ಅಂಥೇಳಿ ಕೆಲವರು ಸಂದೇಹ ಪಡ್ತಾ ಇರ್ತಾರೆ. ಈ ಪರಮಾತ್ಮನು ಎಂಬುವಂಥ ವಚನ ಬೈಬಲಲ್ಲಿ ಇದೆಯಾ ಇಲ್ವಾ ಒಂದ್ಸರಿ ಮೊದಲನೇದಾಗಿ ನೋಡಿ, ಆಮೇಲೆ ನಾವು ಮುಂದೆ ಹೋಗೋಣ. ಯೆಶಾಯನ ಗ್ರಂಥ 43ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರಲಿಲ್ಲ. ನಾನೇ ಯೆಹೋವನು, ನಾನೇ ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ ದೇವರು, ಹೌದು, ಇಂದಿನಿಂದ ನಾನೇ ಪರಮಾತ್ಮನು. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, 10ನೇ ವಚನದಲ್ಲಿ ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸಿಕೊಳ್ಳುವಿರಿ ಅಂತ ಹೇಳ್ತಾರೆ. ಯೆಹೋವನು ಅಂದರೆ ಇರುವಾತನು, ಇದ್ದಾತನು, ನಿತ್ಯ ಶಕ್ತಿ ಉಳ್ಳಾತನು, ನಿತ್ಯ ಇರುವಾತನು. ಆತನು ಮಹಾಶಕ್ತನು. ಮೊದಲನೇದಾಗಿ ಪರಮಾತ್ಮನ ನಿತ್ಯತ್ವ ಅಂದಾಗ ಬೈಬಲ್ ಗ್ರಂಥದಲ್ಲಿ ಯೆಹೋವನು ಎಂದು ಬಹಳ ಸಾರಿ ಬರೆಯಲ್ಪಟ್ಟಿರುತ್ತೆ. ಇದು ಇಬ್ರು ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಪದ. ಅದು ಯೆಹೋವನು ಅಂದರೆ ಇಬ್ರು ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಪದ. ಅದು ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಪರಮಾತ್ಮನು ಅಂದರೆ ಯಾವಾಗಲೂ ಇರುವಾತನು, ಆತ್ಮಸ್ವರೂಪನು, ನಿತ್ಯವೂ ಇರುವಾತನು, ಸದಾಕಾಲ ಜೀವಿಸುವಾತನು, ಯೆಹೋವನು, ಪರಮಾತ್ಮನು. ಈ ಮಾತು ಬೈಬಲ್ ಗ್ರಂಥದಲ್ಲಿ ಇದೆಯಾ ಇಲ್ವಾ ಅಂತ ನೋಡುವಾಗ ತೋರಿಸಿದ್ದೀನಿ ಪ್ರಿಯರೇ. ಅಂದರೆ ಕ್ರೈಸ್ತರು, ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರುವಂಥ ಕ್ರೈಸ್ತರು ಪರಮಾತ್ಮನು ಎಂಬುವಂಥ ಪದವನ್ನು ಬಳಸ್ಬೋದಾ ಬಳಸಬಾರ್ದಾ? ಖಂಡಿತವಾಗಿ ಬಳಸ್ಬೋದು. ತಂದೆಯಾದ ದೇವರನ್ನು ಪರಮಾತ್ಮನೇ, ಪರಿಶುದ್ಧನೇ, ಮಹೋನ್ನತನೇ, ಸರ್ವೋನ್ನತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ಯೆಹೋವನೇ ಅಂಥೇಳಿ ವರ್ಣಿಸಿ ದೇವರನ್ನ ಕೊಂಡಾಡಬಹುದು, ದೇವರನ್ನ ವರ್ಣಿಸಿ ಆರಾಧಿಸಬಹುದು. ಆರಾಧಿಸಬೇಕು, ಖಂಡಿತವಾಗಿ ಘನಪಡಿಸಬೇಕು, ಮಹಿಮೆ ಪಡಿಸಬೇಕು, ಕೊಂಡಾಡಬೇಕು ಆತನನ್ನು. ತುಂಬ ಜನ ಅರ್ಥ ಮಾಡಿಕೊಳ್ಳದೆ ಏನೇನೋ ಮಾತಾಡ್ತಾ ಇರ್ತಾರೆ. ಅರ್ಥ ಮಾಡಿಕೊಂಡು ಮಾತನಾಡಬೇಕು. ದೇವರು ಮಹಾಶಕ್ತನು, ದೇವರು ಪರಮಾತ್ಮನು, ದೇವರು ಇದ್ದಾತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು, ಆತನು ನಿತ್ಯ ಇರುವಾತನು. ಆತನ ಬಗ್ಗೆ ಟೋಟಲ್ ಈ ಜಗತ್ತಿಗೆ ಗೊತ್ತಾಗಿದೆ ಪ್ರಿಯರೇ. ಯಾರಿಗೆ ಗೊತ್ತಾಗಿದೆ? ಟೋಟಲ್ ಈ ಜಗತ್ತಿಗೆ. ಅಂದರೆ ಭೂಮಿಯ ಆಕಾಶಕ್ಕೆ ಆತನು ಯಾರು ಎನ್ನುವಂಥ ಸಂಗತಿ ಗೊತ್ತು.
ಅದಕ್ಕೆ ಈ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳು ಆತನನ್ನು ಮಹಿಮೆ ಪಡಿಸ್ತಾ ಇವೆ, ಆತನನ್ನು ಕೊಂಡಾಡ್ತಾ ಇವೆ, ಆತನನ್ನು ಘನಪಡಿಸ್ತಾ ಇವೆ. ನೋಡಿ ಒಂದು ಸಾರಿ ಕೀರ್ತನೆ ಗ್ರಂಥ 19ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತದೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರಿಯುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ನೋಡಿದ್ರ, ಭೂಮಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಗಗನಮಂಡಲವೂ ಆಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ದೇವರನ್ನು ಏನು ಮಾಡ್ತಾ ಇದೆಯಂತೆ? ಪ್ರಚುರಪಡಿಸ್ತಾ ಇದೆಯಂತೆ, ಘನಪಡಿಸ್ತಾ ಇದೆಯಂತೆ, ಮಹಿಮೆ ಪಡಿಸ್ತಾ ಇದೆಯಂತೆ, ಆತನನ್ನು ಕೊಂಡಾಡ್ತಾ ಇದೆಯಂತೆ. ಪ್ರಿಯರಾದ ದೇವರ ಮಕ್ಕಳಿರ, ಕೊಂಡಾಡುವಂಥದ್ದು ನೋಡುವಾಗ ಏನ್ರಿ, ಕೀರ್ತನೆ ಗ್ರಂಥ 148ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋದಾಗ ಅಲ್ಲಿ ಟೋಟಲ್ ಆಕಾಶ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಆಕಾಶದ ಮೇಲೆ ಇರುವಂಥ ಜಲರಾಶಿಗಳು ಆಗಿರ್ಬೋದು, ಇವೆಲ್ಲ ಕೊಂಡಾಡಿರಿ ಅಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡುವಂಥ ಮಾತನ್ನು ಗಮನಿಸುವಾಗ ಆಕಾಶ, ಭೂಮಿ, ಆಮೇಲೆ ಗಿಡಗಳು, ಮರಗಳು, ಹಣ್ಣುಗಳು, ಹಂಪಲಗಳು ಪ್ರತಿ ಒಂದನ್ನು ದೇವರನ್ನ ಘನಪಡಿಸಿರಿ, ಕೊಂಡಾಡಿರಿ ಅಂತೇಳಿ. ಪ್ರತಿಯೊಂದು ಕೂಡ ದೇವರ ಮಾತಿಗೆ ಒಳಪಟ್ಟು ವಿಧೇಯರಾಗಿ ಅವೆಲ್ಲವೂ ಕೂಡ ಘನಪಡಿಸ್ತಾ ಇವೆ. ಅವೆಲ್ಲ ಏನು ಮಾಡ್ತಾ ಇದೆ? ಘನಪಡಿಸ್ತಾ ಇದೆ. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಇವೆಲ್ಲವೂ ದೇವರನ್ನು ಘನಪಡಿಸ್ತಾ ಇದೆ, ದೇವರನ್ನು ಮಹಿಮೆ ಪಡಿಸ್ತಾ ಇದೆ. ಅಂದರೆ ಅವುಗಳಿಗೆ ಅರ್ಥ ಆಗಿದೆ, ಪರಮಾತ್ಮನು ನಿತ್ಯ ಶಕ್ತಿ ಉಳ್ಳಾತನು, ನಿತ್ಯ ಇರುವಾತನು, ನಿತ್ಯ ಇರುವಾತನು, ಸದಾ ಇರುವಾತನು ಆತನು ಅಂತೇಳಿ. ಮನುಷ್ಯರಿಗೆ ಅರ್ಥ ಆಗಿದೆಯಾ? ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ. ಈ ಲೋಕದಲ್ಲಿ ತಿನ್ನಬೇಕು, ಕುಡಿಬೇಕು, ಸುಖ ಪಡಬೇಕು ಎಂಬ ಚಿಂತೆ ಬಿಟ್ಟರೆ ಮನುಷ್ಯನಿಗೆ ಬೇರೆ ಚಿಂತೆ ಇಲ್ಲ. ಮನುಷ್ಯನಿಗೆ ಚಿಂತೆ ಏನು? ಸುಖ ಪಡಬೇಕು, ಸಂತೋಷವಾಗಿ ಬದುಕಬೇಕು, ಆನಂದವಾಗಿ ಬದುಕಬೇಕು, ಸರ್ವ ಸುಖಗಳನ್ನು ಅನುಭವಿಸ್ಬೇಕು. ಈ ಚಿಂತೆ ಬಿಟ್ಟರೆ ದೇವ್ರ ಬಗ್ಗೆ ಚಿಂತೆ ಇಲ್ಲ ರೀ ಇವನಿಗೆ. ಊಟ ಮಾಡು, ಸುಖ ಪಡು, ಸಂತೋಷವಾಗಿರು. ನಿನಗೆ ಜನ್ಮ ಕೊಟ್ಟಂಥ ಸರ್ವೇಶ್ವರನಾದ ಆ ಪರಮಾತ್ಮನನ್ನು ಕುರಿತು ನೀನು ಬದುಕಿರುವಾಗ, ಪ್ರಾಣದಿಂದ ಇರುವಾಗ ನೀನು ತಿಳಿದುಕೊಂಡು ವಿಧೇಯನಾಗಿ ಭಯ ಭಕ್ತಿಯಿಂದ ನೀನು ನಡೆದುಕೊಳ್ಳಬೇಕು ಈ ಲೋಕದಲ್ಲಿ. ಮತ್ತೊಂದು ವಚನವನ್ನು ನಾವು ನೋಡೋಣ ಪ್ರಿಯರೇ. ಕೀರ್ತನೆ ಗ್ರಂಥ 102ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ. ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಿ, ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ. ಅವು ಮಾರ್ಪಡುವವು, ನೀನಾದರೂ ಏಕರೀತಿಯಾಗಿದ್ದಿ. ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ನೀನು ಶಾಶ್ವತವಾಗಿರುತ್ತಿ, ನೀನು ಏಕರೀತಿಯಾಗಿರುತ್ತಿ. ಯಾರು ಮಾತಾಡಿದ್ದು? ಒಬ್ಬ ಭಕ್ತನು ಮಾತನಾಡುವಂಥ ಮಾತು, ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡುವಂಥ ಮಾತು ಇದು. ದೇವ, ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಿ, ಗಗನಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ.
ಅವು ಮಾರ್ಪಡುವವು, ನೀನಾದರೋ ಏಕರೀತಿಯಾಗಿದ್ದಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ನೀನು ಏಕರೀತಿಯಾಗಿರುತ್ತಿ, ನೀನು ಸದಾ ಇರುತ್ತಿ, ನೀನು ಶಾಶ್ವತವಾಗಿ ಇರುತ್ತಿ. ನೀನು ಅಂದರೆ ದೇವರು ಆತ್ಮಸ್ವರೂಪನಾದಂಥ ಆ ಪರಮಾತ್ಮನಾದಂಥ ದೇವರು ನಿತ್ಯತ್ವ ಉಳ್ಳಾತನು, ಸದಾ ಇರುವಾತನು. ಆತನಿಗೆ ಹುಟ್ಟು, ಆತನಿಗೆ ಸಾವು ಇಲ್ಲ ಪ್ರಿಯರೇ. ಆತನಿಗೆ ಜನನ ಮರಣ ಇಲ್ಲ ಪ್ರಿಯರೇ. ನಿತ್ಯತ್ವನು, ನಿತ್ಯ ಇರುವಾತನು, ಸದಾ ಇರುವಾತನು. ಜಗತ್ತು ಉಂಟಾಗುವುದಕ್ಕಿಂತ ಮುಂಚೆ ಇದ್ದಾನೆ, ಪರಲೋಕ ಉಂಟಾಗುವುದಕ್ಕಿಂತ ಮುಂಚೆ ಇದ್ದಾನೆ. ಒಟ್ಟಿನಲ್ಲಿ ಆತನು ಇರುವಾತನು, ಸದಾ ಇರುವಾತನು, ನಿತ್ಯತ್ವ ಉಳ್ಳಾತನು, ಆತ್ಮಸ್ವರೂಪನು. ಆತನ ಬಗ್ಗೆ ಟೋಟಲ್ ಈ ಜಗತ್ತಿಗೆ ಅರ್ಥ ಆಗಿದೆ. ಸೂರ್ಯನಿಗೂ, ಚಂದ್ರನಿಗೂ, ನಕ್ಷತ್ರಗಳಿಗೂ, ಆಕಾಶಕ್ಕೂ, ಭೂಮಿಗೂ, ಗಿಡಗಳಿಗೂ, ಮರಗಳಿಗೂ, ಹಣ್ಣುಗಳಿಗೂ, ಹಂಪಲಗಳಿಗೂ ಪ್ರತಿ ಒಂದಕ್ಕೂ ದೇವರು ಅರ್ಥ ಆಗಿದ್ದಾನೆ. ಪ್ರತಿ ಒಂದು ದೇವರನ್ನ ತಿಳ್ಕೊಂಡಿದೆ. ಆದರೆ ತಿಳಿದುಕೊಳ್ಳದೆ ಇರುವವರು ಯಾರಂತ ನೋಡುವಾಗ ಮನುಷ್ಯನು ತಿಳಿದುಕೊಳ್ಬೇಕು, ದೇವರನ್ನ ಅರ್ಥ ಮಾಡಿಕೊಳ್ಬೇಕು, ಅರ್ಥ ಮಾಡಿಕೊಂಡು ಹುಡುಕಬೇಕು, ಅರ್ಥ ಮಾಡಿಕೊಂಡು ಜೀವಿಸಬೇಕು. ಮತ್ತೊಂದು ಮಾತನ್ನು ನಾವು ಗಮನಿಸೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನದಿಂದ ನೋಡೋಣ ಪ್ರಿಯರು. ಲೂಕನ ಬರೆದ ಸುವಾರ್ತೆ. ಗಬ್ರಿಯೇಲ್ ದೇವದೂತನು ಬಂದು ಮರಿಯಮ್ಮಳಿಗೆ ದರ್ಶನ ಕೊಡ್ತಾರಲ್ವ, ದರ್ಶನ ಕೊಡುವಾಗ ದೇವರ ಬಗ್ಗೆ ಹೇಳುವಂಥ ಮಾತನ್ನು ಗಮನಿಸೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನದಿಂದ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಸದಾಕಾಲ ಆಳ್ತಾನೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ, ಮುಕ್ತಾಯವಿಲ್ಲ. ಸದಾ ಇರುವಾತನು, ನಿತ್ಯತ್ವನು, ನಿತ್ಯ ಇರುವಾತನು. ಆತನ ದಿನಗಳು, ಆತನ ವರ್ಷಗಳು ಮುಗಿದು ಹೋಗುವುದಿಲ್ಲ, ಮುಗಿದು ಹೋಗುವುದಿಲ್ಲ. ಆತನು ನಿತ್ಯ ಇರುವಾತನು, ಸದಾ ಇರುವಾತನು, ನಿತ್ಯತ್ವ ಉಳ್ಳಾತನು. ಮನುಷ್ಯನೇನಾಗ್ತಾನೆ ಹೇಳಿ ಪ್ರಿಯರೇ? ಮನುಷ್ಯನು ಹುಟ್ಟಿದಂಥ ಮಗು ಹೇಗಿರುತ್ತೆ? ಹುಟ್ಟಿದಂಥ ಮಗು 2 kg ಅಥವಾ 3 kg ತಾಯಿಯ ಮಡಿಲಿನಲ್ಲಿ ಮಲಗಿಕೊಂಡು ಆ ಮಗು ಬೆಳೆಯುತ್ತೆ. 1 ತಿಂಗಳ, 2 ತಿಂಗಳ, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 10 ವರ್ಷ, 20 ವರ್ಷ, ಈಗ ಬೆಳೀತಾ 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 ಈ ಮನುಷ್ಯನ ಆಕಾರ ಬದಲಾಗುತ್ತೆ. ಹೌದಲ್ಲ? ಹುಟ್ಟಿದಾಗ ಇದ್ದಂಥ ಆಕಾರ 2 ವರ್ಷಕ್ಕೆ ಏನಾಗುತ್ತೆ ಹೇಳಿ ಬದಲಾಗುತ್ತೆ. 3 ವರ್ಷಕ್ಕೆ ಇನ್ನೂ ಬದಲಾಗುತ್ತೆ. 10 ವರ್ಷಕ್ಕೆ ಮತ್ತು ಬದಲಾಗುತ್ತೆ. 15 ವರ್ಷಕ್ಕೆ ಇನ್ನೂ ಚಿಗುರು, ಅಂದರೆ ಮುಖದ ಮೇಲೆ ಒಂದು ಏನ್ರಿ ಮೂತಿಯ ಮೇಲೆ ಮೀಸೆಗಳು ಚಿಗುರುತ್ತೆ. ಇನ್ನು ಬರ್ತಾ ಬರ್ತಾ ಆಕಾರ ಬದಲಾಗುತ್ತೆ. ಆಮೇಲೆ ವಯಸ್ಸು ಬರುತ್ತೆ, ಯವ್ವನ ಕಾಲ, ಮದುವೆ ವಯಸ್ಸು, ಮದುವೆ ಮಾಡಿಕೊಂಡ ಮೇಲೆ ಆಮೇಲೆ ಬರ್ತಾ 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 ಮನುಷ್ಯನು ಬಾಡಿ ಹೋಗ್ತಾನೆ, ಒಣಗಿ ಹೋಗ್ತಾನೆ. ಯವ್ವನ ಕಾಲದಲ್ಲಿ ಹೂವಿನ ಹಾಗೆ ಅರಳುತ್ತಾನೆ. ವೃದ್ಧರ ಕಾಲ ಬಂದ ಮೇಲೆ ಒಣಗಿ ಹೋಗುವಂಥದ್ದು. ಎಲುಬುಗಳು ತೇಲುತ್ತೆ, ನರಗಳು ತೇಲುತ್ತೆ, ಕೊನೆಯದಾಗಿ ಸ್ಮಶಾನಕ್ಕೆ ಹೋಗ್ತಾನೆ. ದೇವರು ಆಗಲ್ಲ. ಈ ಲೋಕದಲ್ಲಿ ಸರ್ವ ಜೀವರಾಶಿಗಳು, ಯಾವುದೇ ಶರೀರ ಆಗಿರ್ಬೋದು, ಪ್ರಾಣಿಗಳ ಶರೀರ, ಪಕ್ಷಿಗಳ ಶರೀರ, ಮೃಗಗಳ ಶರೀರ, ಜಂತುಗಳ ಶರೀರ, ಮನುಷ್ಯರ ಶರೀರ ಎಲ್ಲ ಒಂದೇ. ಸರ್ವ ಶರೀರಗಳು ಹೂವಿನ ಹಾಗೆ ಹರಳುತ್ತೆ, ಆಮೇಲೆ ಹುಲ್ಲಿನಂತೆ ಒಣಗಿ ಹೋಗುತ್ತೆ. ಹುಲ್ಲು ಒಣಗಿ ಹೋಗುತ್ತೆ, ಹೂವು ಉದುರಿ ಹೋಗುತ್ತೆ. ಆದರೆ ಕರ್ತನು ಸದಾ ಇರುತ್ತಾನೆ. ಆತನಿಗೆ ಮನುಷ್ಯನ ಹಾಗೆ ಉದುರಿ ಹೋಗುವಂಥದ್ದು, ಕರಗಿ ಹೋಗುವಂಥದ್ದು, ಒಣಗಿ ಹೋಗುವಂಥದ್ದು ಇಂಥದ್ದೇನಿಲ್ಲ. ಸದಾ ಇರುವಾತನು, ನಿತ್ಯತ್ವ ಉಳ್ಳಾತನು, ಪರಮಾತ್ಮನು. ನಾವೆಲ್ಲರೂ ಯಾರ ಮಕ್ಕಳು ಅಂತ ನೋಡುವಾಗ ಆತನ ಮಕ್ಕಳು.
ಭೂಮಿಯ ಮೇಲೆ ಶರೀರವನ್ನು ಕೊಟ್ಟಿದ್ದಾನಲ್ಲ, ಈ ಶರೀರವನ್ನು ಪಡ್ಕೊಂಡಿರುವಂಥ ನಾವು, ಅಂದರೆ ಆತ್ಮವಾಗಿರುವಂಥ ನಾವು, ಈ ದೇಹವನ್ನು ಕುರಿತು, ಈ ಶರೀರವನ್ನು ಕುರಿತು ನೋಡುವಾಗ ಇದು ಒಣಗಿ ಹೋಗುತ್ತೆ, ಉದುರಿ ಹೋಗುತ್ತೆ, ಬಾಡಿ ಹೋಗುತ್ತೆ, ನೆಲದ ಪಾಲಾಗುತ್ತೆ. ಆದರೆ ನಮಗೆ ಜನ್ಮ ಕೊಟ್ಟಂಥ ತಂದೆಯಾದ ದೇವರಿದ್ದಾರಲ್ಲ, ಪರಮಾತ್ಮನಿದ್ದಾನಲ್ಲ, ಆತನು ಇರುವಾತನು, ಸದಾ ಇರುವಾತನು, ನಿತ್ಯತ್ವ ಉಳ್ಳಾತನು, ಇರ್ತಾರೆ. ಇರುವಂಥ ದೇವರು ಆತ್ಮಸ್ವರೂಪನಾದಂಥ ದೇವರು, ಮಹಾಶಕ್ತನು ಆತನು. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಆತನ ಬಗ್ಗೆ ಪರಿಚಯ ಮಾಡ್ತಾರೆ. ಆತನು ನಮ್ಮ ಎತ್ತ ತಂದೆ, ಆತನು ಆತ್ಮಸ್ವರೂಪನು, ಆತನು ಕಣ್ಣಿಗೆ ಕಾಣಲ್ಲ, ಮಹಾಶಕ್ತನು, ಆತನ ಮೂಲಕ ಜಗತ್ತು ಉಂಟಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಪರಮಾತ್ಮನು ನಿತ್ಯತ್ವ ಉಳ್ಳಾತನು, ನಿತ್ಯ ಇರುವಾತನು, ಸದಾ ಇರುವಾತನು, ಜೀವಿಸುವಾತನು. ಆತನ ಬಳಿಗೆ ನಾವು ಸೇರಬೇಕಾದರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ. ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಭಯಭಕ್ತಿಯಿಂದ ಜೀವಿಸಿ ಈ ಲೋಕದಲ್ಲಿ ಆತನ ಸೇವೆ ಮಾಡಿದಾಗ, ಆತನನ್ನು ಘನಪಡಿಸಿದಾಗ ಸತ್ರೆ ಇನ್ನೊಂದು ಜೀವಿತ ಪಡ್ಕೊಳ್ತೀವಿ ಪ್ರಿಯರೇ. ಮತ್ತೊಂದು ಜೀವಿತ, ಅದು ಆತ್ಮಿಕವಾದಂಥ ಜೀವಿತ, ಅದು ನಿತ್ಯ ಇರುವಂಥ ಜೀವಿತ. ಅಂಥ ಜೀವಿತವನ್ನು ಪಡ್ಕೊಳ್ಬೇಕಾದ್ರೆ ತಂದೆಯಾದ ಆ ಪರಮಾತ್ಮನನ್ನು ತಿಳಿದುಕೊಂಡು ಆ ಪರಮಾತ್ಮನ ಮಾರ್ಗದಲ್ಲಿ ನಡಿಬೇಕು. ಅದೇ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ದೇವರು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಿ ಆತನನ್ನು ಮಹಿಮೆಪಡಿಸಿ ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ಆತನ ಬಳಿಗೆ ಸೇರಬೇಕು ಪ್ರಿಯರೇ. ಆತನು ನಿತ್ಯ ಇರುವಾತನು, ಮಹಾಶಕ್ತನು, ಮಹೋನ್ನತನು, ಲೋಕವನ್ನು ಉಂಟು ಮಾಡಿರುವಂಥ ತಂದೆ. ಆದ್ದರಿಂದ ಆತನನ್ನು ಧ್ಯಾನಿಸೋಣ, ಭಯಭಕ್ತಿಯಿಂದ ಜೀವಿಸೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಮಹೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ಪರಮಾತ್ಮನೇ, ಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೀವು ಆತ್ಮಸ್ವರೂಪರು, ಶಕ್ತಿ ಸ್ವರೂಪನು, ಮಹೋನ್ನತನು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿರಂತರ ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ, ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.